ಆರ್ಎಸ್ಎಸ್ ನಾಯಕನ ಪುತ್ರನ ಬರ್ಬರ ಮರ್ಡರ್ ಆಗಿದೆ. ಚಂಡೀಗಢ ಫಿರೋಜ್ಪುರದಲ್ಲಿ ನಡೆದಿರುವಂತಹ ಮರ್ಡರ್ ಇದು. ಖಲಿಸ್ತಾನಿ ಉಗ್ರರಿಂದ ಆರ್ಎಸ್ಎಸ್ ನಾಯಕನ ಮಗನ ಕೊಲೆ. ಆರ್ಎಸ್ಎಸ್ ನಾಯಕನ ಪುತ್ರನ ಬರ್ಬರ ಹತ್ಯೆ. ಚಂಡೀಗಢ ಫಿರೋಜ್ಪುರದಲ್ಲಿ ನಡೆದಿರುವಂತಹ ಮರ್ಡರ್ ಇದು. ಖಲಿಸ್ತಾನಿ ಉಗ್ರರು ಎಂದು ಹೇಳಲಾಗ್ತಾ ಇದೆ. ಇನ್ನು ಖಲಿಸ್ತಾನಿ ಉಗ್ರರು ಹೆಂಗಾದ್ರು ಅಂತ ಕೇಳಬಹುದು ನೀವು. ಖಲಿಸ್ತಾನಿ ಪಂಜಾಬಿನ ಒಂದು ಪ್ರದೇಶ. ಆ ಪ್ರದೇಶದಲ್ಲಿ ಭಾಗಶಃ ಸಿಖ್ಖರು ವಾಸ ಇರತಕ್ಕಂತಹ ಪ್ರದೇಶ. ಅವರು ಪ್ರತ್ಯೇಕ ಖಲಿಸ್ತಾನ ನಿರ್ಮಾಣದ ಉದ್ದೇಶವನ್ನು ಇಟ್ಕೊಂಡು ಅನೇಕ ವರ್ಷಗಳಿಂದ ಭಾರತದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಖಲಿಸ್ತಾನಿ ಅನ್ನುವಂತಹ ಪ್ರದೇಶ ಬೇರೆನೇ ಒಂದು ದೇಶ ಆಗಬೇಕು ಅಂತ ಅವರು ಬಯಸ್ತಾ ಇರೋದು, ಅಥವಾ ಬೇರೆ ಒಂದು ರಾಜ್ಯವನ್ನಾದರೂ ಮಾಡಿಕೊಡಿ ಅಂತ. ಆರ್ಎಸ್ಎಸ್ ಪಂಜಾಬಿನಲ್ಲಿ ಸಿಖ್ಖರನ್ನ ಸಮೀಕರಿಸುತ್ತಿದೆ ಎಂದು ಆರೋಪ ಇದೆ. ಆರ್ಎಸ್ಎಸ್ ನಾಯಕ ಬಲದೇವ್ ರಾಜ್ ಅರೋರಾದ ಪುತ್ರ ನವೀನ್ ಅರೋರಾನ ಬರ್ಬರ ಹತ್ಯೆ. ಆರ್ಎಸ್ಎಸ್ ನಾಯಕನ ಪುತ್ರನ ಮೇಲೆ ದ್ವೇಷವನ್ನು ಇಟ್ಟುಕೊಂಡು ಕೊಲೆ ಮಾಡಲಾಗಿದೆ. ಇನ್ನು ಇದಕ್ಕೆ ಕಾರಣವನ್ನು ಹುಡುಕ್ತಾ ಹೋದಾಗ ಪಂಜಾಬಿನಲ್ಲಿ ಈ ಆರ್ಎಸ್ಎಸ್ನ ಕೆಲ ನಾಯಕರುಗಳು ಅಲ್ಲಿನ ಸಿಖ್ಖರ ಸಂಪ್ರದಾಯದ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡ್ಕೊಂಡಿದ್ರಂತೆ. ಹಾಗಾಗಿ ಸಿಖ್ ಧರ್ಮ ಆರ್ಎಸ್ಎಸ್ಸಿಗರಿಗೆ ಒಂದು ತರಹದ ಇರಿಸು ಮುರಿಸು ಉಂಟು ಮಾಡ್ತಾ ಇದೆ. ಹಾಗಾಗಿ ಅವರು ನಮ್ಮ ವಿರುದ್ಧ ಕತ್ತಿ ಮಸೆಯುತ್ತಿದ್ದಾರೆ ಅಂಥೇಳಿ ತಿಳ್ಕೊಂಡು ಖಲಿಸ್ತಾನಿ ಉಗ್ರರು ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಅತ್ಯಂತ ಪ್ರೀ ಪ್ಲ್ಯಾಂಡ್ ಆಗಿ ಮರ್ಡರ್ ಮಾಡಿರುವಂತಹದ್ದಿದು. ಆರ್ ಎಸ್ ಎಸ್ ನಾಯಕನ ಪುತ್ರನ ಕೊಲೆಯಾಗಿರ್ತಕ್ಕಂತಹದ್ದಿದು. ಸೊ ಖಲಿಸ್ತಾನಿ ಈ ಹಿಂದೆ ಬಹಳಷ್ಟು ವಿವಾದಗಳಿಂದ ಹೆಸರು ಮಾಡಿಕೊಂಡವರು. ಭಾರತದಲ್ಲೇ ಇದ್ದುಕೊಂಡು ಸಪ್ರೇಟ್ ಖಲಿಸ್ತಾನ ಬೇಕು ಎಂದು ಬಯಸುವ ಒಬ್ಬ ಸಂಘಟನೆ. ಹಾಗಾಗಿ ಆ ಖಲಿಸ್ತಾನಿಗಳಿಂದ ಈ ಮರ್ಡರ್ ಆಗಿದೆ ಎನ್ನುವಂತಹದ್ದು ಪಂಜಾಬ್ನಲ್ಲಿ ಬಹಳಷ್ಟು ತಿರುವನ್ನು ಪಡೆದುಕೊಂಡಿದೆ, ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ಒಟ್ಟಾರೆ ಆರ್ ಎಸ್ ಎಸ್ ನಾಯಕ ಆತನ ಪುತ್ರನ ಮರ್ಡರ್ ಆಗಿರುವಂತಹದ್ದು ಈಗ ಬಿಜೆಪಿ ಮುಖಂಡರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಪರಮಜಿತ್ ಸಿಂಗ್ ಎನ್ನುವಂತಹ ವ್ಯಕ್ತಿ ಮತ್ತು ಆತನ ಸಹಚರರಿಂದ ಪರಮಜಿತ್ ಸಿಂಗ್ ಹೆಸರಿನಲ್ಲಿ ಸಹಿ ಇರುವ ಮತ್ತು ಗುಂಪಿನ ವಕ್ತಾರ ಬಹಾದೂರ್ ಸಿಂಗ್ ಸಂಧು ಹೊರಡಿಸಿರುವ ಹೇಳಿಕೆಯನ್ನು ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಹಳಷ್ಟು ಕಾಣಸಿಗ್ತಾ ಇದೆ. ಇದು ಕೊಲೆಯಾಗಿರುವಂತಹದ್ದು ಆರ್ ಎಸ್ ಎಸ್ ನಾಯಕನ ಪುತ್ರ, ಜೊತೆಗೆ ಕೊಲೆ ಮಾಡಿರುವಂತಹದ್ದು ಖಲಿಸ್ತಾನಿ ಎಂದು ಸ್ಪಷ್ಟವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪಂಜಾಬ್ನಲ್ಲಿ ಬಹಳಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.